ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ತಾರ್ ರೋಡಿಂದ ಸುಮಾರು ಒಂದು 300 ಮೀಟ್ರು ಇದೇ ರೀತಿ ರಸ್ತೆ, ಮಡ್ ರಸ್ತೆ. ಇದು ಹೊರನೆಯಿಂದ ಒಂದು 300 ಮೀಟ್ರ್ ತನಕ ಕೂಡ ತಾರ್ ರೋಡೆ. ಸೊ ತಾರ್ ರೋಡಿಂದ ಇಲ್ಲಿಗೆ 300 ಮೀಟ್ರು ಈ ರೀತಿ ಮಡ್ ರಸ್ತೆ ಇದೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 3 ಎಕರೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಆ ಮನೆ ಏನಿದೆಯಲ್ಲ, ಇಷ್ಟು ರೋಡ್ ಬಿಡ್ತಿಸ್ತಾನೆ. ಬಟ್ ಇದು ಎಲ್ ಶೇಪಲ್ಲಿದೆ, ಹಿಂದ್ಗಡೆ ವೈಡ್ ಆಗುತ್ತೆ ಜಾಗ. ಇದು ರಸ್ತೆಯಿಂದ ಹಿಂದ್ಗಡೆ ತಿರುಗಾಡಲಿಕ್ಕೆ ಇವರು ಈ ಸರ್ವೆ ನಂಬರಲ್ಲಿ ಇಷ್ಟು ಅಗಲ ಬಿಟ್ಕೊಂಡಿದ್ದಾರೆ. ಒಂದು 8ರಿಂದ 10 ಅಡಿ ಹಿಂದ್ಗಡೆ ಹೋಗಲಿಕ್ಕೆ ರಸ್ತೆ ಥರ ಮಾಡ್ಕೊಂಡಿದ್ದಾರೆ. ಬಟ್ ಈ ಪ್ರಾಪರ್ಟಿ ಇಲ್ಲಿಂದ ಶುರು ಆಗುತ್ತೆ, ಇಲ್ಲಿಗೆ ನಿಮಗೆ ಫೆನ್ಸಿಂಗ್ ಬರುತ್ತೆ ಸ್ಟ್ರೈಟು. ಇದು ಸ್ಟ್ರೈಟ್ ಹೋಗುತ್ತೆ, ಇದು ಇಲ್ಲಿಂದ ಈ ಕಡೆಗೆ. ಇಲ್ಲಿ ಏನು ಈ ಒಣಗೋಗಿರೋದು ತೆಂಗಿನ ಗರಿ ಇದೆಯಲ್ಲ, ಇಲ್ಲಿಂದ ಈ ಕಡೆಗೆ. ಇದು ಕಂಪ್ಲೀಟು ತೆಂಗು ಹಾಕಿದ್ದಾರೆ. ಬಟ್ ಇವು ಏನು ಅಂತ ಹೆಲ್ತಿ ತೆಂಗಲ್ಲ ಇದು. ಸೊ ಇದು ಅನ್ಹೆಲ್ತಿ ಥರ ಕಾಣ್ತಾ ಇದೆ. ಬಟ್ ಇದು ಡೆವಲಪ್ಮೆಂಟ್ ಮಾಡ್ಕೊಬೇಕು. ಒಟ್ಟು 3 ಎಕರೆ ಇದೆ, ಒಂದು ಬೋರ್ವೆಲ್ ಇದೆ, ಸುತ್ತಲೂ ಕೂಡ ಈ ಥರ ಟೀಕ್ಸ್ ಹಾಕಿದ್ದಾರೆ. ಇದು ಜನರಲ್ ಪ್ರಾಪರ್ಟಿ. ಈ ವರುಣದಿಂದ ಇಲ್ಲಿಗೆ 9 ಕಿಲೋಮೀಟ್ರ್ ಆಗುತ್ತೆ. ನರಸೀಪುರ ಟು ಮೈಸೂರು ಅಥವಾ ಮೈಸೂರಿಂದ ನರಸೀಪುರಕ್ಕೆ ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ವರುಣ ಇದೆಯಲ್ಲ, ಸುತ್ತೂರು ರೋಡ್ ಇದೆಯಲ್ಲ, ಆ ಒಂದು ವರುಣದಿಂದ ಇಲ್ಲಿಗೆ 9 ಕಿಲೋಮೀಟ್ರ್ ಆಗುತ್ತೆ. ಸುತ್ತೂರು ರೋಡಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಆಗುತ್ತೆ. ಇದು ರೆಡಿ ಟು ರಿಜಿಸ್ಟ್ರೇಷನ್ಗಿದೆ. ಒಂದು ಬೋರ್ವೆಲ್ ಇದೆ, ಬೋರು ರನ್ನಿಂಗಲ್ಲಿದೆ. ಈ ಪ್ರಾಪರ್ಟಿ ಬಂದು ಎಲ್ ಶೇಪಲ್ಲಿದೆ. ಇದು ನೋಡಿ, ಅದು ಸ್ಟ್ರೈಟ್ ಹೋಗುತ್ತೆ. ಅದು ಅಲ್ಲಿಂದ ಇಷ್ಟು ರೋಡ್ ಬಿಡ್ತಿದ್ದು. ನಾನು ಸೆಂಟ್ರಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಈ ಕೆಳಗಡೆ ಭಾಗದಲ್ಲಿ. ಮತ್ತು ಇದು ಇಲ್ಲಿಂದ ಸ್ಟ್ರೈಟ್ ಹೋಗುತ್ತೆ ಆ ಕಡೆಗೆ. ಸೊ ಇಲ್ಲಿಂದ ಎಲ್ ಶೇಪ್ ಇದೆ. ಈ ಪ್ರಾಪರ್ಟಿ ಬಂದು ನಂಜನಗೂಡು ರಿಜಿಸ್ಟ್ರೇಷನ್. ಇದು ಈ ಪ್ರಾಪರ್ಟಿ ಮೈಸೂರು ಪ್ಯಾಲೇಸಿಂದ 23 ಕಿಲೋಮೀಟ್ರ್ ಆಗುತ್ತೆ. 23 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಪ್ಯಾಲೇಸ್, 10 ಕಿಲೋಮೀಟರ್ಸ್ ಫ್ರಮ್ ವರುಣ. ಆ್ಯಕ್ಚುಲಿ 9 ಕಿಲೋಮೀಟರ್ಸ್ ಇದೆ. ಸೊ 9 to 10 ಕಿಲೋಮೀಟರ್ಸ್ ಫ್ರಮ್ ವರುಣ. Okay, thanks for watching.